Hello students, welcome to another session of probability. ಈ ಸೆಷನ್ ಅಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ probability ಮತ್ತು ಇಂಡಿಪೆಂಡೆಂಟ್ ಇವೆಂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. 2 ಮಾರ್ಕ್ಸ್ ಗೆ ಇದರಿಂದ ನಾವು ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ಜೊತೆಗೆ 1 ಮಾರ್ಕ್ ಅಲ್ಲಿ ಸಹಿತ ನಾವು ಒಂದು ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಏನಿದು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ probability? ನೋಡಿ, we know that conditional probability ಗೊತ್ತಿದೆ ನಮಗೆ. Conditional probability of E for given F is defined as P of E intersection F by P of F. ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ P of E intersection F is equal to P of F into P of E bar F. ಅದೇ ರೀತಿ ನಾವು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಫಾರ್ ಗಿವನ್ ಇ ಇದನ್ನ ಹೇಗೆ ಡಿಫೈನ್ ಮಾಡಬಹುದು? ಆಸ್ ಯೂಶುವಲ್, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಫಾರ್ ಗಿವನ್ ಇ ಅಂದ್ರೆ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬೈ ಪಿ ಆಫ್ ಇ ಪ್ರೊವೈಡೆಡ್ ಪಿ ಆಫ್ ಇ ಇಸ್ ನಾಟ್ ಈಕ್ವಲ್ ಟು 0. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಬಾರ್ ಇ ಆಗುತ್ತೆ. ಸೊ ಇಕ್ವೇಶನ್ 1 ಮತ್ತು 2 ಅನ್ನು ಗಮನಿಸಿ, ದೇ ಆರ್ ಫಾರ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಸೊ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಗೆ ಎರಡು ರಿಸಲ್ಟ್ ಬಂದಾಯ್ತು ಇಲ್ಲಿ, ಪಿ ಆಫ್ ಎಫ್ ಇಂಟು ಪಿ ಆಫ್ ಇ ಬಾರ್ ಎಫ್, ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಬಾರ್ ಇ. ಸೊ ಅದಕ್ಕೆ ಫ್ರಾಮ್ ಇಕ್ವೇಶನ್ 1 and 2 ನಾವು ಕನ್ಕ್ಲೂಡ್ ಮಾಡಬಹುದು, probability of E intersection F can be this, P of F into P of E bar F ಅಥವಾ P of E into P of F bar E. ಸೊ ಇದನ್ನೇ ನಾವು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೇವಿ. ಸೊ ನಿಮಗೆ ಏನಾದ್ರು P of E intersection F ಬೇಕಿದ್ರೆ ಈ ರಿಸಲ್ಟ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ದಿಸ್ ಈಸ್ ಕಾಲ್ಡ್ ದಿ multiplication rule or theorem of probability. So ನೆನಪಿಟ್ಕೊಳ್ಳಿ, P of E intersection F can be written one of this. Independent events ತುಂಬಾನೇ ಇಂಪಾರ್ಟೆಂಟ್. ಏನಿದೆ ಇಂಡಿಪೆಂಡೆಂಟ್ ಇವೆಂಟ್ಸ್? ನಾವು ಇಲ್ಲಿ ಒಂದು 3 ಡೆಫಿನೇಷನ್ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮೊದಲನೇ ಡೆಫಿನೇಷನ್ ಏನ್ ಹೇಳುತ್ತೆ? 2 events E and F are said to be independent events if the probability of occurrence of one of them is not affected by occurrence of the other. ಎರಡು ಇವೆಂಟ್ಸ್ ಇರುತ್ತೆ, ಒಂದು ಇವೆಂಟ್ ಇನ್ನೊಂದರ ಇವೆಂಟ್ ಮೇಲೆ ಏನು ಪರಿಣಾಮವನ್ನ ಬೀರಲ್ಲ, ಅಂತ ಇವೆಂಟ್ಸ್ ಅನ್ನ ನಾವು ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕರಿತೀವಿ. ಅಂದ್ರೆ if the probability of occurrence of one of them is not affected by the occurrence of the other, then 2 events E and F are said to be independent events. Andre they occur independently, they does not depend one on another. ಅದೇ ರೀತಿ ಇನ್ನೊಂದು ಡೆಫಿನೇಷನ್ ನೋಡಿ, 2 events E and F are said to be independent if conditional probability of F for given E is equal to simply probability of F. ಅಂದ್ರೆ ಈ ಇವೆಂಟ್ ನ ಪರಿಣಾಮ F ಮೇಲೆ ಏನು ಆಗಲ್ಲ. ಸೊ ಕಂಡೀಷನಲ್ probability of F for given E is P of F provided P of is not equal to 0, ಅಥವಾ P of E bar F is equal to P of E provided P of F is not equal to 0. ಸೊ ಈ ರೀತಿ ಆದಾಗಲೂ ನಾವು E ಮತ್ತು F ಇವೆಂಟ್ಸ್ ಅನ್ನ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ಡಿಫೈನ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕೇಳಿದ್ರೆ ಯಾವ್ದಾದ್ರು ಒಂದು ಡೆಫಿನೇಷನ್ ನೀವು ಬರೆದರೆ ಆಯ್ತು. ಅದೇ ರೀತಿ ಥರ್ಡ್ ಡೆಫಿನೇಷನ್ ನೋಡೋಣ. ನೋಟ್, ಬೈ ದ ಮಲ್ಟಿಪ್ಲಿಕೇಶನ್ ರೂಲ್ ಆಫ್ ಪ್ರೊಬ್ಯಾಬಿಲಿಟಿ, ನಮಗೆ ಮಲ್ಟಿಪ್ಲಿಕೇಶನ್ ರೂಲ್ ಆಫ್ ಪ್ರೊಬ್ಯಾಬಿಲಿಟಿ ನಾನು ಹೇಳಿದೆ, ಏನು? P of E intersection F ಅನ್ನ ಹೀಗೆ ಬರೀಬಹುದು, P of E into P of F bar E.
ಇದನ್ನೇ ನಾವು ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಬರಿತೀವಿ. ಯಾಕೆ ನೋಡಿ, ಎಫ್ ಮತ್ತು ಇ ಇಂಡಿಪೆಂಡೆಂಟ್ ಇವೆಂಟ್ಸ್ ಆಗಿದ್ರೆ ನಾನು ಎರಡನೇ ಡೆಫಿನೇಷನ್ ಪ್ರಕಾರ ಪಿ ಆಫ್ ಎಫ್ ಬಾರ್ ಇ ಅನ್ನ ಪಿ ಆಫ್ ಎಫ್ ಅಂತ ಬರಿಬಹುದು. ಸೊ ಹೀಗಾಗಿ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಪಿಇ ಇಂಟು ಪಿ ಎಫ್. ಸೊ ಇದನ್ನೇ ನಾವು ಏನಂತ, if E and F are independent events, then this will happen. Probability of E intersection F is equal to PE into PF. So, definition third, ಏನು ಹೇಳುತ್ತೆ, two events E and F associated with same random experiment are said to be independent events if P of E intersection F equal to PE into PF. So ಈ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೇಲೆ ನಾವು ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದಕ್ಕೆ E and F ಎರಡು ಇವೆಂಟ್ಸ್ ಇಂಡಿಪೆಂಡೆಂಟ್ ಆಗಿದ್ರೆ ಅವುಗಳ ಇಂಟರ್ಸೆಕ್ಷನ್ ಪ್ರೊಬ್ಯಾಬಿಲಿಟಿ ಆಫ್ E intersection F equal to ಪ್ರಾಡಕ್ಟ್ ಆಫ್ ದೇರ್ ಇಂಡಿವಿಜುವಲ್ ಪ್ರೊಬ್ಯಾಬಿಲಿಟಿ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ನಿಮ್ಗೇನಾದ್ರೂ ಪ್ರೂವ್ ದಟ್ ಟೂ ಇವೆಂಟ್ಸ್ ಆರ್ ಇಂಡಿಪೆಂಡೆಂಟ್ ಅಂತ ಕೇಳಿದ್ರೆ ಈ ಇಂಟರ್ಸೆಕ್ಷನ್ ಗಳ ಪ್ರೊಬ್ಯಾಬಿಲಿಟಿ ಇಂಡಿವಿಜುವಲ್ ಪ್ರೊಬ್ಯಾಬಿಲಿಟಿಗಳ ಮಲ್ಟಿಪ್ಲಿಕೇಶನ್ಗೆ ಈಕ್ವಲ್ ಆಗಿರುತ್ತೆ. ಸೊ ರಿಮೆಂಬರ್ ದಿಸ್ ರಿಸಲ್ಟ್. ಇಲ್ಲೊಂದು ಎಕ್ಸಾಂಪಲ್ ನೋಡಿ, a die is thrown and if E is the event, ಏನ್ ಇವೆಂಟ್ ಹೇಳಿದ್ರೆ E ಅನ್ನೋದು the number appearing is multiple of 3, ಮೇಲೆ ಬರತಕ್ಕಂತ ನಂಬರ್ ಮಲ್ಟಿಪಲ್ ಆಫ್ 3 ಇರಬೇಕು ಅನ್ನೋದು ಈ ಇವೆಂಟ್ ಹೇಳುತ್ತೆ. ಅಂಡ್ ದ ಎಫ್ ಇವೆಂಟ್, ದ ನಂಬರ್ ಅಪಿಯರಿಂಗ್ ಈಸ್ ಈವನ್, ಮೇಲೆ ಬರ್ತಕ್ಕಂತ ನಂಬರು ಈವನ್ ಇರಬೇಕಂತ. ದೆನ್ ಫೈಂಡ್ ವೆದರ್ ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಅಂತ. ಸೊ ಹೀಗಿದ್ದಾಗ ಇ ಅಂಡ್ ಎಫ್ ಅನ್ನೋವು ಇಂಡಿಪೆಂಡೆಂಟ್ ಹೌದು ಅಲ್ಲೋ ಅನ್ನೋದನ್ನ ಚೆಕ್ ಮಾಡಬೇಕು, ವೆರಿಫೈ ಮಾಡಬೇಕು ಯೂಸಿಂಗ್ ದಟ್ ರಿಸಲ್ಟ್. ಈಗ ನೋಡಿ, but if a die is rolled once, ಒಂದ್ಸಲ ಒಂದು ಡೈ ಅನ್ನ ಥ್ರೋ ಮಾಡಿದ್ರೆ ನಮಗೆ ಬರ್ತಕ್ಕಂತ ಔಟ್ಕಮ್ಸ್ ಸ್ಯಾಂಪಲ್ ಸ್ಪೇಸ್ ಯಾವುದು 1 2 3 4 5 6. ಈಗ ಇವೆಂಟ್ ಇ ಅನ್ನ ಹೇಳಿದ್ದಾರೆ, ಇ ಅಂತ ಏನ್ ಹೇಳಿದ್ದಾರೆ, ಮಲ್ಟಿಪಲ್ ಆಫ್ 3 ಬರ್ತಕ್ಕಂಥದ್ದು. ಸೊ ಇ ಇಸ್ ಈಕ್ವಲ್ ಟು ಮಲ್ಟಿಪಲ್ ಆಫ್ 3 ಅಂದ್ರೆ 3 6. ಎಫ್ ಅನ್ನೋದು ಇವನ್ ನಂಬರ್ ಅಂತ ಹೇಳಿದ್ದಾರೆ, ಗೆಟಿಂಗ್ ಅನ್ ಇವನ್ ನಂಬರ್. ಸೊ ಇವನ್ ನಂಬರ್ ಯಾವ್ಯಾವ್ದು ಬರುತ್ತೆ, 2 4 6 according to their definition. ಇವುಗಳ ಇಂಟರ್ಸೆಕ್ಷನ್ ಈ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ ನೋಡಿ, ಎರಡರಲ್ಲಿ ಏನು ಕಾಮನ್ ಇದೆ, 6. ಸೊ ನಾವು ಈ ಇಂಡಿವಿಜುವಲ್ ಪ್ರೊಬ್ಯಾಬಿಲಿಟಿ ಮೂರದ್ರದ್ದು ಪ್ರೊಬ್ಯಾಬಿಲಿಟಿಯನ್ನ ಫೈಂಡ್ ಔಟ್ ಮಾಡೋಣ. ಸೊ ದೆನ್ ಪಿ ಆಫ್ ಇ ಅಂದ್ರೆ 2/6. ಈ ಇವೆಂಟ್ ಅಲ್ಲಿ 2 ಔಟ್ಕಮ್ಸ್ ಇದೆ, ಸ್ಯಾಂಪಲ್ ಸ್ಪೇಸ್ ಅಲ್ಲಿ 6 ಇದೆ, 2/6 ದಟ್ ಈಸ್ 1/3. P of F, F ಅಲ್ಲಿ 3 outcomes ಇದೆ out of 6. So 3/6 that is 1/2. In a P of E intersection F ಅನ್ನು find out ಮಾಡೋಣ. P of E intersection F is it's 1 out of 6. So 1/6. So ಇಲ್ಲಿ ಗಮನಿಸಿ, PE ಮತ್ತು P of F ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ here P of E into P of F ಎಷ್ಟು ಬರುತ್ತೆ ನೋಡಿ, ಇದು 1/3 into 1/2 ಅಂದ್ರೆ 1/6 ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಸೊ ಇಲ್ಲಿ ಏನಾಯ್ತು, ಈ 1/3 into 1/2 ಅಂದ್ರೆ 1/6 ಗೆ ಈಕ್ವಲ್ ಆಗುತ್ತೆ. ಸೊ ದಟ್ ಈಸ್ ವೈ ದ ಗಿವನ್ 2 events ಆರ್ ಇಂಡಿಪೆಂಡೆಂಟ್ events. ಸೊ ಹೆನ್ಸ್ ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್ events. ಸೊ ನಿಮಗೆ ಯಾರಾದ್ರೂ ಟ್ರೂ ದಟ್ 2 events ಆರ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ ಈ ರಿಸಲ್ಟ್ ಅನ್ನು ನೀವು ವೆರಿಫೈ ಮಾಡಬೇಕು. ಎಸ್, here is an example. An unbiased die is thrown. Let the event A be odd number on the first throw and B the event odd number on the second throw. Check whether A and B are independent. ಇಲ್ಲಿ ನೋಡಿ, ಒಂದು ದಾಳವನ್ನ 2 ಬಾರಿ ಎಸೆದಿದ್ದಾರೆ. ಸೊ ಹಾಗಾದ್ರೆ ಔಟ್ಕಮ್ಸ್ ಏನೇನ್ ಬರುತ್ತೆ ನೋಡಿ, ಸ್ಯಾಂಪಲ್ ಸ್ಪೇಸ್ ಕಂಟೈನ್ಸ್ 1 1 1 2
1 3 1 4 1 5 1 6 ಹೀಗೇನೆ 2 1 2 2 2 3 2 6 ಹಾಗೇನೆ ಲಾಸ್ಟ್ one will be 6 6. ಸೊ ಟೋಟಲ್ ಅಲ್ಲಿ 36 ಔಟ್ಕಮ್ಸ್ ಬರುತ್ತೆ. ಈಗ ಎ ಅಂದ್ರೆ ಏನ್ ಹೇಳಿದರೆ, ಲೆಟ್ ಎ ಇಸ್ ಈಕ್ವಲ್ ಟು ಆಡ್ ನಂಬರ್ ಆನ್ ದ ಫಸ್ಟ್ ಥ್ರೋ. ಫಸ್ಟ್ ಥ್ರೋ ನಲ್ಲಿ ಆಡ್ ಬರಬೇಕು. ಸೊ ಆಡ್ ಬರ್ಬೇಕಂದ್ರೆ ಫಸ್ಟ್ ಅಲ್ಲಿ 1 3 5. ಸೊ ಅಂತವ್ ಎಷ್ಟಿರ್ತವೆ, 1 1 1 2 1 3 1 6 ವರೆಗೆ, ಆಮೇಲೆ 3 1 3 2 3 6 ವರೆಗೆ, 5 1 5 2 5 6 ವರೆಗೆ, ಅಂದ್ರೆ ಟೋಟಲ್ 6 into 3 18 ಔಟ್ಕಮ್ಸ್ ಏನಲ್ಲಿ ಬರುತ್ತೆ. ಸೊ n of a is 18. b is the event odd number on the second throw. ಸೊ ಸೆಕೆಂಡ್ ಥ್ರೋ ನಲ್ಲಿ ಆಡ್ ನಂಬರ್ ಇರಬೇಕಾದ್ರೆ ಇದು ಸಹಿತ ಅಷ್ಟೇ ಬರುತ್ತೆ. n of b is again 18. ಸೆಕೆಂಡ್ ನಂಬರ್ ಆಡ್ ನಂಬರ್ ಆಗಿರಬೇಕು. ಸೊ n of b is 18. ಇವಾಗ ಇವುಗಳ ಪ್ರೊಬ್ಯಾಬಿಲಿಟಿಯನ್ನ ಫೈಂಡ್ ಔಟ್ ಮಾಡೋಣ. ಏದು ಪ್ರೊಬ್ಯಾಬಿಲಿಟಿ, ಇವುಗಳ ಇಂಟರ್ಸೆಕ್ಷನ್ ಏನ್ ಬರುತ್ತೆ ನೋಡೋಣ. ಸೊ ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಆಡ್ ನಂಬರ್ ಆನ್ ಬೋತ್ ದ ಥ್ರೋಸ್. ಫಸ್ಟ್ ಆಡ್ ನಂಬರ್ ಇರಬೇಕು, ಸೆಕೆಂಡ್ ಔಟ್ಕಮ್ ಆಡ್ ನಂಬರ್ ಇರಬೇಕು. ಸೊ ಹಾಗಾದ್ರೆ ಫಸ್ಟ್ ಸೆಕೆಂಡ್ ಆಡ್ ಇರ್ತಕ್ಕಂತಹ ಔಟ್ಕಮ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 9 ಬರುತ್ತೆ. ಯಾವ್ಯಾವ್ದು ಬರುತ್ತೆ ನೋಡಿ, ಫಸ್ಟ್ ರೋ ನಲ್ಲಿ ದಟ್ ಈಸ್ 1 1 1 3 1 5 ಫಸ್ಟ್ ರೋ ನಲ್ಲಿ ಅಷ್ಟು ಬರುತ್ತೆ. ನೆಕ್ಸ್ಟ್ 3 1 3 3 3 5, ಲಾಸ್ಟ್ ಒನ್ ದಟ್ ಇಸ್ 5 1 5 3 ಅಂಡ್ 5 5. ಸೊ ಈ ರೀತಿ ಒಟ್ಟು 9 ಔಟ್ಕಮ್ಸ್ ಬರುತ್ತೆ ವೇರ್ ಫಸ್ಟ್ ಅಂಡ್ ಸೆಕೆಂಡ್ ಥ್ರೋಸ್ ಆರ್ ಆಡ್ ನಂಬರ್ಸ್. ಇದರ ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಔಟ್ ಮಾಡೋಣ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು, ಇಟ್ಸ್ 9 out of 36, ದಟ್ ಇಸ್ 1/4. ಪ್ರೊಬ್ಯಾಬಿಲಿಟಿ ಆಫ್ ಎ ಯನ್ನ ಚೆಕ್ ಮಾಡಿ. ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಪಿ ಆಫ್ ಎ ಅಂದ್ರೆ ಎ ನಲ್ಲಿ 18 ಔಟ್ಕಮ್ಸ್ ಇದೆ ಔಟ್ ಆಫ್ 36. ಪ್ರೊಬ್ಯಾಬಿಲಿಟಿ ಆಫ್ ಬಿ ಇಸ್ ಅಗೇನ್ 18/36. ಸೊ ಕ್ಯಾನ್ಸಲ್ ಮಾಡಿ. 18/36 ಅಂದ್ರೆ 1/2 into 1/2 ಆಗುತ್ತೆ. ಸೊ ಇಟ್ ಈಸ್ 1/4. and which is equal to P of A intersection B. So ಅದಕ್ಕೆ PA into PB is P of A intersection B. Therefore A and B are independent events. So let's move on to another example. Very very important problem. ನೋಡಿ, the probability of solving a specific problem independently by A and B are 1/2 and 1/3 respectively. ಕ್ಲಾಸ್ ಅಲ್ಲಿ 2 ಸ್ಟೂಡೆಂಟ್ಸ್ ಇದ್ದಾರೆ, ಎ ಅಂಡ್ ಬಿ. ಒಂದು ಪ್ರಾಬ್ಲಮ್ ಅನ್ನ ಅಸೈನ್ ಮಾಡಿದ್ದಾರೆ, ಅವರಿಗೆ ಕೊಟ್ಟಿದ್ದಾರೆ. ಅಂಡ್ ದೇರ್ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್, ಅವರು ಸಾಲ್ವ್ ಮಾಡತಕ್ಕಂತ ಸಾಧ್ಯತೆ ಎಷ್ಟಂತಂದ್ರೆ, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ದ ಸ್ಟೂಡೆಂಟ್ ಎ ಇಸ್ 1/2 and that of B is 1/3. If both try to solve the problem independently, independent, ಒಬ್ಬನ ಆ ಕಡೆ ಕುಂತಾನೆ, ಒಬ್ಬನಿ ಈ ಕಡೆ ಕುಂತಿದ್ದಾನೆ, they are trying to solve the problem independently. ಏನ್ ಬೇಕಾಗಿದೆ, find the probability that the problem is solved. ಆಮೇಲೆ ಇನ್ನೊಂದು, the problem is exactly solved by one of them. ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಅನ್ನು ಅಸೈನ್ ಮಾಡಿದರೆ ನಮಗೆ ಏನ್ ಬೇಕಾಗಿದೆ ಅಂತಂದ್ರೆ, ಫಸ್ಟ್ ಒನ್ ಏನ್ ಹೇಳುತ್ತೆ, ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಸಾಲ್ವ್ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬರಿಂದ ಸಾಲ್ವ್ ಆದ್ರಾಯ್ತು, ಅಂದ್ರೆ ಎ ಇಂದ ಸಾಲ್ವ್ ಆದ್ರೂ ಸರಿ, ಬಿ ಇಂದ ಸಾಲ್ವ್ ಆದ್ರೂ ಸರಿ, ಇಲ್ಲ ಅಂತ ಹೇಳಿದ್ರೆ ಇಬ್ರು ಸಾಲ್ವ್ ಮಾಡಿದ್ರು ಸರಿ. ಸೊ ನಮಗೆ ಒಟ್ಟಾರೆ ಆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗ್ಬೇಕು. ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಅಂತ. ಅಂದ್ರೆ ಇಟ್ ಈಸ್ ಸಾಲ್ವ್ಡ್ ಬೈ ಎ ಆರ್ ಬಿ. ಅಂದ್ರೆ ಪಿ ಆಫ್ ಎ ಯೂನಿಯನ್ ಬಿ ಬೇಕು ನಮಗೆ ಇಲ್ಲಿ. ಸೆಕೆಂಡ್ ಒನ್, ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್. ಅಂದ್ರೆ ಒಬ್ಬನೇ ಸಾಲ್ವ್ ಮಾಡತಕ್ಕಂತಹ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ. ಅಂದ್ರೆ ಎ ಸಾಲ್ವ್ ಮಾಡಿದಾಗ ಬಿ ಸಾಲ್ವ್ ಮಾಡಬಾರ್ದು, ಬಿ ಸಾಲ್ವ್ ಮಾಡಿದ್ರೆ ಎ ಸಾಲ್ವ್ ಮಾಡಬಾರ್ದು. ಅದರ ಪ್ರೊಬ್ಯಾಬಿಲಿಟಿ ಬೇಕಾಗಿದೆ. ಸೆಕೆಂಡ್ ಒನ್ ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ಈ ಪ್ರಾಬ್ಲಮ್ ಅನ್ನ. ಸೊ ತಿಳ್ಕೊಳ್ಳಿ. ನೋಡಿ, ಲೆಟ್ ಪಿ ಆಫ್ ಎ ಅಂದ್ರೆ ನಾವು ಬರೆಯೋಣ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ಎ.
ಅದೇ ರೀತಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು 1/2 ಅಂತ ಅವರೇ ಕೊಟ್ಟಿದ್ದಾರೆ. ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ಎ ಅಂದ್ರೆ 1/2 ಕೊಟ್ಟಿದ್ದಾರೆ. ಅದೇ ರೀತಿ ಪಿ ಆಫ್ ಬಿ ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ದಿ ಸ್ಟೂಡೆಂಟ್ ಬಿ, ಅದು ಕೊಟ್ಟಿದ್ದಾರೆ 1/3. ಈ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಕೊಟ್ರೆ ಅದರ ಕಾಂಪ್ಲಿಮೆಂಟ್ ಅನ್ನು ನಾವು ಮಾಡ್ಕೊಳ್ಳೋಣ, ಯಾಕಂದ್ರೆ ನನಗೆ ಹೆಲ್ಪ್ ಆಗುತ್ತೆ ಅದು. ಸೊ ಪಿ ಆಫ್ ಎ ಡ್ಯಾಶ್, ಪಿ ಆಫ್ ಎ ಡ್ಯಾಶ್ ಅಂದ್ರೆ probability of not solving the problem by the student A. So not solving ಅಂತ ಹೇಳಿದ್ರೆ it is 1 minus P of A. So it is 1 minus half and that is half. Probability of not solving. ಅದೇ ರೀತಿ probability of not solving the problem by the student B ಅನ್ನ ಕಂಡುಹಿಡಿಯೋಣ. So P of B dash is probability of not solving the problem by B. That is 1 minus P of B, which is 1 minus 1/3. Calculate ಮಾಡಿ 3 ಅನ್ನ LCM ತಗೊಳ್ಳಿ. 3 minus 1 ಅಂದ್ರೆ 2/3. So this is the probability of not solving the problem by the student B. ಈಗ ಏನ್ ಕೇಳಿದಾರೆ ನೋಡಿ, to find first one probability that the problem is solved. ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಅಂದ್ರೆ ನಾನು ಹೇಳಿದೆ probability of the problem is solved by at least one of them. ಪ್ರಾಬ್ಲಮ್ ಕನಿಷ್ಠ ಒಬ್ಬನಿಂದಾದ್ರೂ ಸಾಲ್ವ್ ಆಗಬೇಕು ಅಂತ. ಹಾಗಾದ್ರೆ this is nothing but probability of solving the problem by A or B or both ಅಂತ. So P of A union B ಬೇಕು. Addition theorem of probability ಪ್ರಕಾರ ಏನಾಗುತ್ತೆ, P of A plus P of B minus P of A intersection B by the addition theorem of probability. ಇವಾಗ A and B are independent events because they are solving the problem independently. So ಈ P of A intersection B ಏನಾಗುತ್ತೆ, PA into PB ಆಗಿ ಬರೀಬಹುದು ನಾವು. ಸೊ ಇವಾಗ ಇವುಗಳೆಲ್ಲ probability ನಮಗೆ ಗೊತ್ತಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, PA ಅಂದ್ರೆ ಎಷ್ಟು, PB ಅಂದ್ರೆ ಎಷ್ಟು, ಸಬ್ಸ್ಟಿಟ್ಯೂಟ್ ಮಾಡಿ. So P of A union B is, it's PA ಅಂದ್ರೆ 1/2, it's 1/3 minus 1/2 into 1/3. LCM ಅನ್ನೋದು 6 ಬರುತ್ತೆ. ಸೊ ಮೊದಲನೇದಕ್ಕೆ 3 ಇಂದ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಎರಡನೇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ. ಥರ್ಡ್ ಟರ್ಮ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ 6 ಇದೆ, ಮಲ್ಟಿಪ್ಲಿಕೇಶನ್ ಇರೋದ್ರಿಂದ 1 as it is. ಸೊ 3 plus 2 minus 1 ಅಂದ್ರೆ 4 divided by 6. ಸೊ ಡಿವೈಡ್ ಮಾಡಿ, 2 2s are 2 3s are. So 2/3 is the probability of the problem is solved. Important thing. Second one ನೋಡಿ ಏನಿದೆ, to find P means probability of exactly one of them solves the problem. ಅಂದ್ರೆ ಆ ಪ್ರಾಬ್ಲಮ್ ಅನ್ನ ಒಬ್ಬನೇ ಸಾಲ್ವ್ ಮಾಡಬೇಕು ಅಂತ, either A or B. ಹಾಗಾದ್ರೆ ಇದು ಹೀಗೆ ಬರೀಬಹುದು, probability of A dash intersection B ಅಂದ್ರೆ A ಸಾಲ್ವ್ ಮಾಡ್ತಾ ಇಲ್ಲ, B ಸಾಲ್ವ್ ಮಾಡಬೇಕು. ಅಥವಾ ಅಂದ್ರೆ ಪ್ಲಸ್ A ಸಾಲ್ವ್ ಮಾಡ್ತಾ ಇರುವಾಗ B ಸಾಲ್ವ್ ಮಾಡಬಾರದು, ಅಂದ್ರೆ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ A ಅಂಡ್ ನಾಟ್ ಸಾಲ್ವಿಂಗ್ ಇಟ್ ಬೈ B ಅಂತ, ಅಂದ್ರೆ B dash. ಸೊ ಬೈ ದ ಅಡಿಷನ್, ದಟ್ಸ್ ಪ್ರಾಡಕ್ಟ್ ಥಿಯರಮ್ ಅಥವಾ ಇಂಡಿಪೆಂಡೆಂಟ್ ಇವೆಂಟ್ಸ್ ಇದ್ದಾಗ ಏನ್ ಬರೀತೇವೆ, P of A dash into P of B plus P of A into P of B dash. So P of A dash value, P of B value substitute ಮಾಡಿ, it's 1/2 into 1/3. P of A ಅಂದ್ರೆ 1/2, P of B dash ಅಂದ್ರೆ 2/3. So simplify ಮಾಡಿ, LCM 6 ಬರುತ್ತೆ. So 1 into 1 1, 1 into 2 2. So 3/6, that is 1/2 is the probability that the problem is solved by exactly once. So ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್, ಇದನ್ನ ನೀವು ವರ್ಕೌಟ್ ಮಾಡಿ. ಎಸ್, ಇನ್ನೊಂದು ಎಕ್ಸಾಂಪಲ್ ನೋಡಿ. If E and F are two independent events with probability of E is 1/3 and probability of F is 1/2, then P of E intersection F is how much? ಇದನ್ನು ಕ್ಯಾಲ್ಕುಲೇಟ್ ಮಾಡಕ್ಕೆ ಕೇಳಿದ್ದಾರೆ. So P of E intersection F is PE into PF. ಯಾಕೆಂದ್ರೆ ಅವು ಇಂಡಿಪೆಂಡೆಂಟ್ ಇವೆಂಟ್ಸ್ ಆಗಿವೆ ಅಂತ ಹೇಳಿದ್ದಾರೆ. E and F are independent events. So substitute ಮಾಡಿ, it is 1/3 into 1/2, that gives you 1/2.
6. ಸೊ ಈ ರೀತಿ ನಿಮಗೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕಂಡ್ರೆ ಅದನ್ನ ಇಮಿಡಿಯೇಟ್ ಆಗಿ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅನ್ನ ಪಿಇ ಇಂಟು ಪಿ ಎಫ್ ಆಗಿ ಬರಿಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಪಿ ಆಫ್ ಎ ಇಸ್ 3/5 and P of B is 1/5, and if A and B are independent events, then P of A intersection B is how much? ಕೇಳಿದ್ದಾರೆ. As usual, ಅವರು ಇಂಡಿಪೆಂಡೆಂಟ್ ಅಂತ ಹೇಳಿರೋದ್ರಿಂದ ಇಲ್ಲಿ ಆಪ್ಷನ್ಸ್ ನೋಡಿ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಂತಂದ್ರೆ ಇವುಗಳ ಪ್ರಾಡಕ್ಟ್ ಗೆ ಈಕ್ವಲ್ ಆಗಿರುತ್ತೆ, ಯಾಕೆ ಅವು ಇಂಡಿಪೆಂಡೆಂಟ್ ಇವೆಂಟ್ಸ್. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಪಿ ಎ ಇಂಟು ಪಿ ಬಿ ಬಿಕಾಸ್ ದೇ ಆರ್ ಇಂಡಿಪೆಂಡೆಂಟ್. ಸೊ 3/5 ಇಂಟು 1/5 ಮಲ್ಟಿಪ್ಲೈ ಮಾಡಿದ್ರೆ 3/25. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಗಿವನ್ ದಟ್ ಪಿ ಆಫ್ ಎ ಇಸ್ 1/2 and P of A intersection B is 3/5, that's A union B is 3/5, and probability of B is P unknown ಇದೆ. If A and B are mutually exclusive, then P is how much? Mutually exclusive ಅಂತ ಹೇಳಿದ್ರೆ ಅವುಗಳ ಇಂಟರ್ಸೆಕ್ಷನ್ ನಲ್ ಸೆಟ್ ಆಗಿರುತ್ತೆ. ಅದಕ್ಕೆ ನೋಡಿ, P of A union B is PA plus PB ನಮಗೆ ಗೊತ್ತಿದೆ, ಅವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರೋದ್ರಿಂದ. ಓಕೆ, ಇಲ್ಲಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನೋದು 0 ಆಗಿರುತ್ತೆ. ಸೊ ಪಿ ಆಫ್ ಎ ಯೂನಿಯನ್ ಬಿ ಎಷ್ಟಿದೆ? 3/5. ಪಿ ಆಫ್ ಎ ಅಂದ್ರೆ 1/2 ಇದೆ, ಪಿ ಆಫ್ ಬಿ ಅಂದ್ರೆ ಪಿ ಇದೆ. ಸೊ ಇವಾಗ ಈ 1/2 ಅನ್ನ ಈ ಕಡೆ ಕಳಿಸಿದ್ರೆ ದಟ್ಸ್ ಪಿ ಇಸ್ ಈಕ್ವಲ್ ಟು 3/5 ಮೈನಸ್ 1/2. ಎಲ್ಸಿಎಂ ತಗೊಳ್ಳಿ, 10 ಇಸ್ ದ ಎಲ್ಸಿಎಂ. ಸೊ 3 2s are 6, 6 minus 5. So you will get, that is 6 minus 5 is 1/10. Yes. Innonu nodi, if P of A is 1/2 and P of A union B is 3/5 and P of B is P, if A and B are independent events, then P is how much? Calculate P. Illi A and B are independent ಇದ್ರೆ ಪಿ ಎಷ್ಟಾಗುತ್ತೆ ಕೇಳಿದ್ದಾರೆ. ಅದಕ್ಕೆ ನೋಡಿ, ಪಿ ಆಫ್ ಎ ಯೂನಿಯನ್ ಬಿ ಕೊಟ್ಟಿರೋದ್ರಿಂದ ಅಡಿಷನ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿ ಪ್ರಕಾರ ಏನಾಗುತ್ತೆ? ಪಿ ಆಫ್ ಎ ಯೂನಿಯನ್ ಬಿ ಇಸ್ ಪಿ ಎ ಪ್ಲಸ್ ಪಿ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಆದಾಗ ಇದು 0 ಆಗಿರುತ್ತೆ. ಇವಾಗ 3/5 ಇದು 1/2 ಪ್ಲಸ್ ಪಿ. ಈ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನ ಪಿ ಎ ಇಂಟು ಪಿ ಬಿ ಆಗಿ ಬರಿಬೇಕು, ಯಾಕಂದ್ರೆ ಅವು ಇಂಡಿಪೆಂಡೆಂಟ್ ಆಗಿವೆ, ಇಂಡಿಪೆಂಡೆಂಟ್ ಇವೆಂಟ್ಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಪಿ ಅಂದ್ರೆ ಎಷ್ಟಿದೆ? 1/2 ಇದೆ. ಸೊ ಇಟ್ ಇಸ್ 3/2, 1/2 ಪ್ಲಸ್ ಪಿ ಮೈನಸ್ ಪಿ ಎ ಅಂದ್ರೆ 1/2 ಇದೆ, ಪಿ ಬಿ ಅಂದ್ರೆ ಪಿ ಇದೆ. ಓಕೆ, ಸೊ ಇವಾಗ ನೋಡಿ, ಈ 3/5 ಮೈನಸ್ 1/2 ಅನ್ನ ಈ ಕಡೆ ತಗೊಳ್ಳಿ, ಇಟ್ಸ್ ಪಿ ಮೈನಸ್ ಹಾಫ್ ಪಿ. ಪಿ ನಲ್ಲಿ ಹಾಫ್ ಪಿ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಹಾಫ್ ಪಿ ಉಳಿಯುತ್ತೆ, ನೆನಪಿರಲಿ. ಪಿ ಮೈನಸ್ ಹಾಫ್ ಪಿ ಅಂದ್ರೆ ಹಾಫ್ ಪಿ. ಸೊ ಎಲ್ಸಿಎಂ ತಗೊಳ್ಳಿ, ಇಲ್ಲಿ ಲೆಫ್ಟ್ ಅಲ್ಲಿ 10 ಬರುತ್ತೆ. ಸೊ ಎಲ್ಸಿಎಂ ಇಸ್ 10 ಅಂಡ್ ಇಟ್ಸ್ 3 2 6 6 ಮೈನಸ್ 5 ಅಂದ್ರೆ 1/10 ಆಗುತ್ತೆ. ಇಟ್ ಈಕ್ವಲ್ ಟು 1/2 ಪಿ. ಸೊ 2 ಅನ್ನ ಮೇಲೆ ಕಳಿಸಿದ್ರೆ 2/5 ಆಗುತ್ತೆ. ಸೊ 2/5 is, that's 2/10 is 1/5. So this is your value of P. In an example ನೋಡಿ, given two independent events A and B such that P of A is 0.3, P of B is 0.6, find P of A and B, P of A and not B, P of A or B, and P of neither A nor B. P, A and B are independent events ಕೊಟ್ಟಿದ್ದಾರೆ, ಇಷ್ಟೆಲ್ಲ ಕೇಳಿದ್ದಾರೆ. ಸೊ ಮೊದಲನೇದು P of A and B ಅನ್ನ ಹೀಗೆ ಬರಿಬಹುದು, P of A intersection B. ಹೀಗೆ ಕೇಳಬಹುದು, ಇಲ್ಲಾಂದ್ರೆ ಆಡ್ ಕೊಟ್ಟು ಕೇಳ್ತಾರೆ. ಸೊ ರಿಮೆಂಬರ್ ದಟ್ A and B ಅಂತಂದ್ರೆ A intersection B, A or B ಅಂತ ಕೇಳಿದ್ರೆ A union B. ಸೊ A and B are independent events ಇರೋದ್ರಿಂದ ಇದನ್ನ ನಾವು ಹೀಗೆ ಬರಿಬಹುದು, PA into PB. ಇದನ್ನ ಯಾವಾಗ ಬರಿಬಹುದು? when they are independent. ಸೊ P ಅಂದ್ರೆ 0.3, PB ಅಂದ್ರೆ 0.6, it is 0.18. Second one, P of A and not B ಅಂದ್ರೆ P of A intersection B dash.
Again, by multiplication theorem ಅಥವಾ independent events PA into P dash ಆಗಿ ಬರಿಬಹುದು because A and B dash are independent. PA is 0.3. P of B dash ಅಂದ್ರೆ it's 1 minus P of P ಅಂದ್ರೆ 1 minus 0.6. P of B dash ಅಂದ್ರೆ it is 1 minus P of B, that is 1 minus 0.6. It is 0.3 into 0.4 and that gives you 0.1. Third one nodi, P of A or B andre P of A union B. Addition theorem of probability prakara it is PA plus PB minus P of A intersection B barutte, ಆದರೆ ಅವು ಇಂಡಿಪೆಂಡೆಂಟ್ ಆಗಿರೋದ್ರಿಂದ you can write it as a PA into PB. So substitute 0.3, 0.6 minus 0.3 into 0.6. Addition 0.9 ಆಗುತ್ತೆ first to the next to 0.3 into 0.6 is 0.18. So subtract, you will get 0.72. Fourth one nodi, probability of neither A nor B, that means P of A dash intersection B dash. Again we can write it as P of A dash into P of B dash. P of A dash andre 1 minus PA, that is 1 minus 0.3. P of B dash andre 1 minus 0.6. That gives you 0.7 into 0.4, that gives you 0.28. So this is the probability of given 4 examples. So this is all about independent events and multiplication theorem on probability. So ಇದನ್ನ ನೀವು ಕಲಿಬೇಕು, 1 ಮಾರ್ಕ್ ಅಥವಾ 2 ಮಾರ್ಕ್ ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮುಂದಿನ ಸೆಷನ್ ಅಲ್ಲಿ ನಾವು ಇನ್ನಷ್ಟು ಸಂಗತಿಗಳನ್ನು ಡಿಸ್ಕಷನ್ ಮಾಡುವ, random variable and its probability distribution. So till then, take care and bye bye. All the best.